ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ಈ ಗೆಣಸು ನಿಮಗೆಲ್ಲ ಗೊತ್ತಿರ್ಬೋದು, ಕೋಲ್ ಗೆಣಸು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಹಾಗೆ ಇದನ್ನು ಏನಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ ಅಂತ ತಿಳಿಸ್ತೀನಿ. ಹಾಗೆಯೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಆಲ್ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಹಾಗೆಯೇ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನಗೆ ಸಬ್ಸ್ಕ್ರೈಬರ್ ಆದವರು ನೋಡ್ತಾ ಇದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕ್ ಕೊಡಿ. ಹೀಗೆ ಮಾಡೋದ್ರಿಂದ ನನಗೆ ತುಂಬಾ ಸಪೋರ್ಟ್ ಆಗುತ್ತೆ, ಹಾಗೆ ನನಗೂ ಹೆಲ್ಪ್ ಆಗುತ್ತೆ. ಹಾಗೆ ನೋಡಿ, ನಾನು ಇವತ್ತು ಏನು ಮಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಇದು ಕೋಲ್ ಗೆಣಸನ್ನು ಎಲ್ಲ ಕಿತ್ಬಿಟ್ಟು ಅದನ್ನು ಕ್ಲೀನಾಗಿ ತಂದು ವಾಶ್ ಮಾಡಿ, ಅದರಲ್ಲಿ ಮಣ್ಣೆಲ್ಲ ಇರುತ್ತೆ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ರೀತಿ ಅದರದ್ದು ಸಿಪ್ಪೆನೆಲ್ಲ ಕ್ಲೀನಾಗಿ ಬಿಡಿಸ್ಕೊಳ್ತೀವಿ. ಬಿಡಿಸ್ಕೊಂಡ್ರೆ ಇದರಲ್ಲಿ ತುಂಬ ಥರದ ಅಡುಗೆಗಳನ್ನು ಮಾಡ್ಬೋದು. ಪಲ್ಯ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಹಪ್ಪಳ ಮಾಡ್ಬೋದು, ಈ ಥರ ತುಂಬ ಥರ ಮಾಡ್ಬೋದು. ಹಾಗೆಯೇ ಉಪ್ಪಿಟ್ಟು ಮಾಡ್ಬೋದು, ತುಂಬ ಥರದ ಐಟಮ್ಗಳನ್ನು ಇದರಲ್ಲಿ ಮಾಡ್ಬೋದು. ನಾನು ಇವತ್ತು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಮಕ್ಕಳು ಮನೇಲಿರ್ತಾರಲ್ವ, ಅವ್ರಿಗೆ ತಿನ್ನೋದಕ್ಕೆ ಸಂಜೆ ಸ್ನ್ಯಾಕ್ಸ್ ಬೇಕಲ್ವ. ಹಾಗಾಗಿ ನಾನು ಈ ಗೆಣಸಿಂದ ಚಿಪ್ಸ್ನ ರೆಡಿ ಮಾಡೋಣ ಅಂತ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ಆಲ್ರೆಡಿ ಎಲ್ಲ ಈ ಥರ ಸಿಪ್ಪೆನ ಸುಲಿದು ತೆಗೆದಿಟ್ಕೋಬೇಕು. ಒಂದು ಸತಿ ಕ್ಲೀನಾಗಿ ಅದನ್ನು ಕಿತ್ಕೊಬಂದಾದಮೇಲೆ ಕ್ಲೀನಾಗಿ ತೊಳೆದು ಈ ರೀತಿ ಸಿಪ್ಪೆ ತೆಗೆದ್ರೆ ಅದಕ್ಕೆ ಯಾವುದೇ ರೀತಿಯ ಮಣ್ಣು ಕೊಳೆ ಏನೂ ಅಂಟ್ಕೊಳ್ಳಲ್ಲ, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನೋಡಿ, ಇಲ್ಲಿ ನಾನು ನಮ್ಮ ಅತ್ತೆ ಕೂತ್ಕೊಂಡು ಪೂರ್ತಿನ ತೆಳುವಾಗಿ ಹೆಚ್ಚುತ್ತಾ ಇದ್ದೀವಿ. ಹೀಗೆ ಹೆಚ್ಕೊಂಡ್ರೆ ಕ್ಲೀನಾಗಿ ತೆಳುವಾಗಿ ಹೆಚ್ಚಿದಷ್ಟು ಚಿಪ್ಸು ತುಂಬಾ ಚೆನ್ನಾಗಿ ಬರುತ್ತೆ. ತುಂಬ ಹೊತ್ತು ಬೇಕು ಇದನ್ನು ಹೆಚ್ಚೋದಕ್ಕೆ. ನಮ್ಮ ಮನೆಯವ್ರು ನೋಡಿ ಅಲ್ಲಿ ಆರಾಮಾಗಿ ಕುತ್ಕೊಂಡಿದ್ದಾರೆ. ಬನ್ನಿರಿ ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಬರಲಿಲ್ಲ. ನಾನು ನನ್ನ ಮಗಳು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ ಅತ್ತೆ ನಾವು ಎಲ್ಲ ಸೇರಿಕೊಂಡು ಇದನ್ನು ರೆಡಿ ಮಾಡ್ತಾಯಿದ್ದೀವಿ. ಕ್ಲೀನಾಗಿ ಹೆಚ್ಚಿ ಸಣ್ಣದಾಗಿ ತುಂಬ ಚಿಪ್ಸ್ ಆಯಿತು ಇದರಲ್ಲಿ. ನಾವು ರೆಡಿ ಮಾಡಿ ಇಟ್ಕೊಂಡ್ವಿ, ಮತ್ತು ತಿಂಗ್ಳುಗಟ್ಟಲೆ ಇಟ್ಕೊಂಡು ಹಾಳಾಗಲ್ಲ. ತುಂಬ ನೀಟಾಗಿ ಹೆಚ್ಚಿ ರೆಡಿ ಮಾಡ್ಕೋಬೇಕು. ಮಾತ್ರ ಇದು ಸ್ವಲ್ಪ ಹೆಚ್ಚೋದಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಕಟ್ಟಾಗುತ್ತೆ. ಸ್ವಲ್ಪ ಇದು ಬಲ್ತಿತ್ತು, ತೀರಾ ಎಳೆದಾದ್ರೂ ಕಟ್ಟಾಗುತ್ತೆ, ಬಲ್ತಿದ್ರೂ ಕಟ್ಟಾಗುತ್ತೆ. ಮೀಡಿಯಮ್ ಆಗಿರಬೇಕು, ಆವಾಗ ನೀಟಾಗಿ ಬರುತ್ತೆ. ತೆಳುವಾಗಿ ಹೆಚ್ಕೊಂಡ್ರೆ ಚಿಪ್ಸು ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ತಿಂದಾಗ ಕಟುಮ್ ಅಂತ ಸೌಂಡ್ ಸಹ ಬರುತ್ತೆ. ಇಲ್ಲ ಅಂದರೆ ನಾರ್ ಥರ ಆಗುತ್ತೆ, ಅಷ್ಟು ನೀಟಾಗಿ ಆಗೋದಿಲ್ಲ. ನೋಡಿ ಎಷ್ಟು ತೆಳುವು ಆಗುತ್ತೆ ನಿಮ್ಮ ಕೈಯಲ್ಲಿ, ಎಷ್ಟು ತೆಳುವು ಸಾಧ್ಯನೋ ಅಷ್ಟು ಕಟ್ ಮಾಡ್ಕೋಬೇಕು. ಇದು ಸ್ವಲ್ಪ ಕೆಲವೊಂದು ಬಲ್ತಿದೆ, ಕೆಲವೊಂದು ಮೀಡಿಯಮ್ ಆಗಿ ಚೆನ್ನಾಗಿತ್ತು. ನಾವು ಈ ರೀತಿ ಹೆಚ್ಚಿ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಉಪ್ಪಿಟ್ಟು ಮಾಡಬೇಕು ಅಂದರೆ ಅದನ್ನು ಹೆಚ್ಚೋದು ಬೇಡ. ಈ ರೀತಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಅದನ್ನೇ ಈಗ ಕಡುಬಿನ ಪಾತ್ರೆಯಲ್ಲಿ ಇಟ್ಬಿಟ್ಟು ಹಬೆಯಲ್ಲಿ ಬೇಯಿಸಿಟ್ಕೋಬೇಕು. ಬೇಯಿಸಿಟ್ಕೊಂಡು ಅದನ್ನು ಕ್ಲೀನಾಗಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಅದನ್ನು ತೆಗೆದುಬಿಟ್ಟು ನಾವು ಏನು ಇವಾಗ ಉಪ್ಪಿಟ್ಟಿಗೆ ಹಾಕ್ತೀವಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಸಣ್ಣದಾಗಿ ಹೆಚ್ಚಿ ಒಗ್ಗರಣೆ ಮಾಡ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಹಸಿ ಆಗಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನನಗೆ ಮರಗೆಣಸು ಬರೀ ಹಸಿ ತಿನ್ನೋದಕ್ಕೆ ತುಂಬ ಇಷ್ಟ. ನಾನು ಹಾಗೆ ಕಿತ್ಕೊಂಡು ತುಂಬ ತಿಂತಾಯಿರ್ತೀನಿ, ನಂಗೆ ತುಂಬಾ ಇಷ್ಟ. ನೋಡಿ ನನ್ನ ಮಗಳು ಸಣ್ಣವಳು ತಿನ್ನೋಕ್ಕೆ ಬಂದಳು, ಅವಳು ಅದು ಹಾಲು ಟೈಪು ಬರುತ್ತಲ್ವ ತಿನ್ನುವಾಗ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟಿಯಾಗಿರುತ್ತೆ. ನಾನು ಬೇಯಿಸಿ ಉಪ್ಪಿಟ್ಟು ಮಾಡಿ ತಿನ್ನೋದಕ್ಕಿಂತ ನಾನು ಬರೀ ಹಾಗೇ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಥರ ಚಿಪ್ಸನ್ನು ಮಾಡಿಟ್ರೆ ನನ್ನ ಮಕ್ಕಳಿಗೆ ಒಂದು ತಿಂಗಳಿಗಂತೂ ಸಾಕು. ಚಿಪ್ಸ್ ರೆಡಿ ಮಾಡಿಟ್ರೆ ಏನು ಡೈಲಿ ತಿನ್ನೋಕ್ಕೆ ಹೋಗಲ್ಲ ಅವರು. ಯಾವಾಗ ಬೇಕು ಅನಿಸುತ್ತೋ ಆವಾಗ ತಿಂತಾರೆ. ಹಾಗಾಗಿ ರೆಡಿ ಮಾಡೋಣ ಅಂತ ಕೂತ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತೀವಿ. ಅದೇ ರೀತಿ ಹಪ್ಪಳ ಹೇಗೆ ಮಾಡೋದಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಕಡುಬಿನ ಪಾತ್ರೆಯಲ್ಲಿ ಈ ರೀತಿ ದೊಡ್ಡದಾಗಿ ಹೆಚ್ಕೊಂಡಿದ್ದೀವಲ್ಲ, ಅದನ್ನು ಬೇಯಿಸಿಬಿಟ್ಟು ರೆಡಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುಟ್ಟಿ
ಪುಡಿ ಮಾಡಿ ಆಮೇಲೆ ಹಪ್ಪಳಕ್ಕೆ ರೆಡಿ ಮಾಡ್ಕೊಳ್ತೀವಿ. ಇವಾಗ ನೋಡಿ ನಾನು ಎಷ್ಟು ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಅಂತ, ಎಷ್ಟು ತೆಳುವಾಗಿದೆ. ಇಷ್ಟಿದ್ರೆ ಸಾಕು, ಸೂಪರಾಗಿ ಆಗುತ್ತೆ. ನಾನು ನಿಮಗೆ ಗೊತ್ತಿದೆ ಹೆಚ್ಚಿಗೆ ಆಗಿ ನಾನು ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು, ಹಾಗಾಗಿ ಈ ಥರ ತಿಂಡಿಗಳನ್ನೆಲ್ಲ ನಾನು ಸೌದೆ ಒಲೆಯಲ್ಲೇ ಮಾಡೋದು. ಇವಾಗ ಚಿಪ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಖಾರ ಪುಡಿ ಉಪ್ಪು ಇಟ್ಕೊಂಡಿದ್ದೀನಿ, ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಎಣ್ಣೆಗೆ. ನಾನು ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂದರೆ, ನಾನು ಅತಿ ಹೆಚ್ಚಾಗಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು. ಹಾಗಾಗಿ ಕೊಬ್ಬರಿ ಎಣ್ಣೆ ಅಂದರೆ ನಮ್ಮ ಮನೇಲಿ ತೆಂಗಿನಕಾಯಿ ಇದೆ, ಅದನ್ನು ನಾವು ಒಣಗಿಸಿ ತಗೊಂಡೋಗಿ ಗಾಣದಲ್ಲಿ ಹಾಕ್ಸ್ಕೊಬರ್ತೀವಿ. ಆ ಎಣ್ಣೆನ ನಾನು ಬಾಟ್ಲಿಗಳಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ, ಶುದ್ಧ ಮಾಡಿ. ಹಾಗಾಗಿ ಅದೇ ಎಣ್ಣೆ ಹಾಕಿಬಿಟ್ಟು ನಾನು ಚಿಪ್ಸನ್ನು ರೆಡಿ ಮಾಡ್ಕೊಳ್ತೀನಿ. ಆಗ ಅದರದ್ದು ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ಎಣ್ಣೆ ಸ್ಮೆಲ್ ಬಂದರೆ ತುಂಬ ಚೆನ್ನಾಗಿರುತ್ತೆ. ಅದು ತಿನ್ನುವಾಗಲೇ ನಮಗೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ಆ ಎಣ್ಣೆ ತೆಳು ಇರೋದ್ರಿಂದ ಚಿಪ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಬೇರೆ ಆಯಿಲಲ್ಲಿ ಎಲ್ಲ ಮಿಕ್ಸೆಡ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಕೊಬ್ಬರಿ ಎಣ್ಣೆನೇ ಹೆಚ್ಚಾಗಿ ಯೂಸ್ ಮಾಡೋದು, ಕೊಬ್ಬರಿ ಎಣ್ಣೆಯಲ್ಲೇ ಮಾಡಿದ್ದು. ಹಾಗೆ ಇನ್ನೂ ಸ್ವಲ್ಪ ಇದೇ ರೀತಿಯೆಲ್ಲ ನಾವು ಈ ಬೇಸಿಗೆಯಲ್ಲಿ ಕೊಬ್ಬರಿ ಎಣ್ಣೆನ ರೆಡಿ ಮಾಡಿ ಇಟ್ಕೊಂಡಿದ್ರೆ, ಇನ್ನೇನು ಹಲಸಿನಕಾಯಿ ಸೀಸನ್ ಬಂತು, ಹಾಗಾಗಿ ಆ ಚಿಪ್ಸನ್ನು ಸಹ ಮಾಡ್ಕೋಬೋದು. ಚಿಪ್ಸು ಮಾಡಿಟ್ಕೊಂಡ್ರೆ ನಮಗೆ ಮಳೆಗಾಲದಲ್ಲಿ ತುಂಬ ಮಲೆನಾಡಲ್ಲಿ ಮಳೆ ಬರೋದ್ರಿಂದ ಕುತ್ಕೊಂಡಾಗ ಏನಾದರೂ ತಿನ್ನಬೇಕು ಸಂಜೆ ಅಂತ ಅನಿಸುತ್ತೆ. ಈ ಬೋಂಡ ಬಜ್ಜಿ ಇವೆಲ್ಲ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ರೀತಿ ಏನಾದರೂ ಒಂದು ಮಾಡಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಆ ಟೈಮಲ್ಲಿ ನಮಗೆ ತಿನ್ನೋದಕ್ಕೆ ತುಂಬಾ ಖುಷಿ ಕೊಡುತ್ತೆ. ಮಳೆಗಾಲದಲ್ಲಂತೂ ನೀವು ಮಲೆನಾಡಲ್ಲಿ ಯಾರ ಮನೆಗೆ ಬಂದು ನೋಡಿ, ಏನಾದರೂ ಒಂದು ಸ್ನ್ಯಾಕ್ಸ್ ಇರಲೇಬೇಕು. ಒಳಗಡೆ ಕೂತು ಅವ್ರಿಗೂ ಬೇಜಾರಾಗಿರುತ್ತಲ್ವ. ಹಾಗಾಗಿ ಈ ರೀತಿ ಏನಾದರೂ ಸಿಕ್ಕಿದ್ರೆ ತಿನ್ನೋದಕ್ಕೆ ಖುಷಿಯಾಗುತ್ತೆ, ಟೈಮ್ ಪಾಸ್ ಆಗುತ್ತೆ. ಕರೆಂಟ್ ಇರಲ್ಲ, ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಟಿ ವಿ ನೋಡೋಕ್ಕೂ ಆಗಲ್ಲ. ಈ ರೀತಿ ಮಾಡ್ಕೊಳ್ತು ಏನಾದ್ರು ತಿಂತಾಯಿದ್ರೆ ದಿನ ಕಳೆಯುತ್ತೆ. ನೋಡಿ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ನೊರೆ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ತುಂಬ ಶುದ್ಧವಾಗಿರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ದು. ನಾನು ಈ ರೀತಿ ಚಿಪ್ಸನ್ನು ಮಾಡೋದಕ್ಕೆ ಇವಾಗ ಒಂದು 3/4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಮಾಡಿ ಆದಮೇಲೂ ಕೊಬ್ಬರಿ ಎಣ್ಣೆ ಯಾವುದೇ ತಿಂಡಿನ ಮಾಡಿದ್ರೂ ಕೊಬ್ಬರಿ ಎಣ್ಣೆ ಹೆಚ್ಚಾಗಿ ಅದು ತಗೊಳ್ಳಲ್ಲ, ಕೊಬ್ಬರಿ ಎಣ್ಣೆ ಜಾಸ್ತಿ ಖರ್ಚಾಗಲ್ಲ. ನೋಡಿ ನಾನು ಈ ರೀತಿ ಎಲ್ಲ ಆಗಿ ಅದು ಸ್ವಲ್ಪ ರೆಡ್ ಕಲರ್ಗೆ ತಿರುಗಿದ್ಮೇಲೆ ತೆಕ್ಕೋಬೇಕು. ಹಸಿನೇ ಹಾಕಬೇಕು. ಇವಾಗ ಹಲಸಿನಕಾಯಿ ಚಿಪ್ಸು ಈಗ ಮತ್ತು ಆಲೂಗಡ್ಡೆ ಚಿಪ್ಸು ಯಾವ ಟೈಪಲ್ಲಿ ಮಾಡ್ತೀವಿ ಅದೇ ಟೈಪಲ್ಲಿ ಇದನ್ನು ಸಹ ಹೆಚ್ಚಿಬಿಟ್ಟು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿದ್ರೆ ಚಿಪ್ಸು ರೆಡಿ ಆಗುತ್ತೆ. ಕೆಲವರೆಲ್ಲ ಬೇಯಿಸ್ಬಿಟ್ಟು ಅದನ್ನು ಒಣಗಿಸಿ ಆಮೇಲೆ ಎಣ್ಣೆಗೆ ಬಿಡ್ತಾರೆ, ಅದು ತುಂಬ ಗಟ್ಟಿ, ಅದು ತಿನ್ನೋಕ್ಕಾಗೋದಿಲ್ಲ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವು ಬೇಕಾದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮನೇಲಿ ಕೋಲ್ಗೆಣಸು ಬೆಳೆದಿರೋದ್ರಿಂದ ನನಗೆ ಇದು ಮಾಡೋದಕ್ಕೆ ತುಂಬಾ ಖುಷಿ ಆಯಿತು, ಈಸಿ ಆಯಿತು. ನನಗೆ 1 ರಿಂದ 1.5 ಗಂಟೆ ಟೈಮ್ ಆಯಿತು ಇದನ್ನೆಲ್ಲ ರೆಡಿ ಮಾಡೋದಕ್ಕೆ. ಕ್ಲೀನಾಗಿ ಬೆಂದ್ರೇ ತುಂಬ ಚೆಂದ. ಇವಾಗ ಇದು ಫಸ್ಟ್ ಸರಿ ಮಾಡಿದಾಗ ನೋಡೋಣ ಹೇಗಿದೆ ಅಂತ ನೋಡಿದೆ, ಆದರೆ ಇದು ಇನ್ನೂ ಸ್ವಲ್ಪ ಕಲ್ಲರ್ ಬರಬೇಕು ಅಂತ ಅನ್ನಿಸ್ತು. ಸ್ವಲ್ಪ ನಾರು ಥರ ಆಗಿತ್ತು. ಕೆಲವೊಂದು ತೆಳು ಹೆಚ್ಚಿದ್ವಿ, ಕೆಲವೊಂದು ದಪ್ಪ ಇತ್ತು. ತೆಳು ಹೆಚ್ಚಿದ್ದೆಲ್ಲ ತುಂಬ ಚೆನ್ನಾಗಾಗಿತ್ತು, ಈ ದಪ್ಪ ಆಗಿದ್ದೆಲ್ಲ ಸ್ವಲ್ಪ ನಾರು ಟೈಪಲ್ಲಿತ್ತು. ಹಾಗಾಗಿ ನಾನು ಇನ್ನೊಂದು ರೌಂಡು ಬೇಯಿಸ್ಕೋಬೇಕು ಅಂತ ಇಟ್ಕೊಳ್ತಾ ಇದ್ದೆ. ಅದಕ್ಕೆ ಅತ್ತೆ ಹೇಳ್ತಿದ್ರು, ಬೇಡ ಅದಕ್ಕೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕ್ಕೊಡು, ಮಕ್ಕಳು ಇಬ್ಬರು ತಿಂತಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ನಾನು ಅದನ್ನು ಹಾಗೆ ಅವ್ರಿಗೆ ರೆಡಿ ಮಾಡಿ ಕೊಟ್ಟೆ. ನಮ್ಮನೆ ಮಕ್ಕಳಿಗಂತೂ ತುಂಬಾ ಖುಷಿಯಾಯಿತು, ಅಮ್ಮ ಚಿಪ್ಸ್ ಮಾಡಿಕೊಟ್ಟಿದ್ದಾಳೆ ಅಂತ ಹೇಳಿಬಿಟ್ಟು. ನಾನು ಈ ಹಿಂದೆನೂ ಹೇಳಿದ್ದೀನಿ, ತುಂಬ ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ನಾನು ಬೇಕ್ರಿ ಐಟಮ್ನ ಅತಿಯಾಗಿ ಯೂಸ್ ಮಾಡಲ್ಲ. ನಾನು ಆದಷ್ಟು ಮನೆಯಲ್ಲೇ ಹೊಸ ತಿಂಡಿನ ಮಾಡಿ ನಾನು ಮನೆಯಲ್ಲೇ ಸಾಧ್ಯವಾದಷ್ಟು ಮಾಡಿಬಿಟ್ಟು ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ. ಬೇಕ್ರಿ ಐಟಮ್ನ ತುಂಬಾ ದೂರ ಇಟ್ಟಿದ್ದೀನಿ ಮಕ್ಕಳನ್ನ. ನಾನು ಬೇಕ್ರಿ ಐಟಮು ಅಷ್ಟೊಂದಾಗಿ ಕೊಡಲ್ಲ. ಈ ರೀತಿ ಮನೆಯಲ್ಲಿ ಮಾಡಿದ್ದನ್ನೇ ಅವರಿಗೆ ಕೊಟ್ಟು ಸಂತೋಷ ಹಾಗೂ ತೃಪ್ತಿನ ಪಡಿಸ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವಾಗ ನೋಡಿ ನಾನು ಸಹ ಒಂದು ತಿಂದು ನೋಡಿದೆ, ಉಪ್ಪಾಗಿದೆಯಾ ಇಲ್ಲ ಖಾರ ಆಗಿದೆಯಾ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿದೆ. ಈ ರೀತಿ ಬಿಸಿ ಇರುವಾಗಲೇ ಅದಕ್ಕೆ ಉಪ್ಪು ಖಾರ ಪುಡಿ ಸೇರಿಸಿ ಮಿಶ್ರಣ ಮಾಡಿದ್ರೆ ಸಖತ್ತಾಗಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನಾನಂತೂ ತುಂಬ ತಿಂದ್ಬಿಟ್ಟೆ,
ತುಂಬಾ ಒಳ್ಳೆಯದು ಅನಿಸ್ತು. ಹಾಗಾಗಿ ಈಸಿನೂ ಅನ್ನಿಸ್ತು. ಇವಾಗ ಕೋಲ್ಗೆಣ್ಸಿದೆ, ಏನು ಮಾಡೋದಪ್ಪ, ಅಯ್ಯೋ ಇದನ್ನು ಏನು ಮಾಡೋದಪ್ಪ ಅನ್ನಿಸ್ತಾ ಇರುತ್ತೆ. ನಾನು ಫಸ್ಟೆಲ್ಲ ಹಾಗೆ ಮಾಡ್ತಿದ್ದೆ, ಇದನ್ನು ಏನು ಮಾಡೋದು ಇಷ್ಟೊಂದು ಬೆಳೆದಿದೆಯಲ್ಲ ಅಂತ ಹೇಳಿಬಿಟ್ಟು. ಇವಾಗ ಈ ಚಿಪ್ಸ್ ಒಂದು ಮಾಡೋದನ್ನು ಕಲ್ತ್ಕೊಂಡಿರೋದ್ರಿಂದ ಎಷ್ಟಿದ್ರೂ ಮಾಡಿ ಇಟ್ಬಿಡೋಣ ಅಂತ ಅನಿಸುತ್ತೆ. ನಾವು ಇದನ್ನು ಮಾಡಿದ್ದು ತುಂಬ ದಿನ ಇರುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ ನೋಡಿ. ಈ ರೀತಿ ರೆಡಿಯಾಗಿದೆ ನಮ್ಮ ಮನೇಲಿ ಚಿಪ್ಸ್. ತುಂಬಾ ಚೆನ್ನಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ. ಎಲ್ಲಾದರೂ ನಿಮಗೆ ಕೋಲ್ಗೆಣಸು ಸಿಕ್ಕಿದ್ರೆ ಅಥವಾ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರುತ್ತೆ, ಅದನ್ನು ತಂದುಬಿಟ್ಟು ಸ್ವಲ್ಪ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಖಾರ ಪುಡಿ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಬೇಡ ಆದರೆ ಬರೀ ಉಪ್ಪನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ನಾನು ಈ ರೀತಿ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಆಗುತ್ತೆ. ಅಷ್ಟರಲ್ಲಿ ಈ ವಿಡಿಯೋನ ಪೂರ್ತಿಯಾಗಿ ಮಾಡಿಕೊಂಡೆ. ಇನ್ನು ತುಂಬ ವಿಡಿಯೋ ಹಾಕಿದ್ರೆ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಇನ್ನು ನಂದು ಚಿಪ್ಸು ರೆಡಿ ಆಯಿತು. ತಿಂತೀನಿ, ಟೇಸ್ಟ್ ಮಾಡ್ತೀನಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಓಕೆ, ಬಾಯ್.